ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ಗೆದ್ದಾಗ ಅಹಂಕಾರಿ ಆದವನು, ಸೋತಾಗ ಕುಗ್ಗಿ ಹೋದವನು ಎಂದು ಬದುಕುಳಿಯಲಾರ ಅಂತೇಳಿ. ಸೊ ಈ ಮಾತಿನ ಒಂದು ತಾತ್ಪರ್ಯ ಅರ್ಥ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ರಿಗೂ ಅರ್ಥ ಆಗಿರ್ತೈತೆ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನೋಡ್ರಿ, ಮನುಷ್ಯ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಗೆದ್ದಾಗ ಅಹಂಕಾರವನ್ನು ತೋರಿಸಿದರೆ, ತನ್ನ ಒಂದು ಕಾಲಘಟ್ಟದಲ್ಲಿ ಅಂದರೆ ಕೆಲಸ ಮಾಡ್ಕೋತ ಅಹಂಕಾರದಿಂದ ವರ್ತನೆ ಮಾಡಿದರೆ ಆ ಒಂದು ಏನಪ್ಪ ಅಂದ್ರೆ ಸ್ಥಾನಮಾನ ಅಥವಾ ಕೆಲಸ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಭಾಳ ದಿನ ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಒಂದು ಅಂತ್ಯ ಅಂತಕ್ಕಂಥದ್ದು ಸಿದ್ಧವಾಗಿರ್ತೈತಿ. ಸೊ ಅದೇ ರೀತಿ ಅದೇ ಒಂದು ಸ್ಪರ್ಧೆಯಲ್ಲಿ, ಅದೇ ಒಂದು ಕೆಲಸ ಕಾರ್ಯದಲ್ಲಿ ಅಪಜಯವನ್ನು ಹೊಂದಿದ್ರೆ, ಸೋತು ಹೋಗಿದ್ರೆ, ಆ ಮನುಷ್ಯ ಕುಗ್ಗಿ ಹೋದ್ನು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾನು ಸ್ಪರ್ಧೆ ಮಾಡ್ಲಿಕ್ಕೇ ಬಲ್ಲೆ, ನಾನು ಕುಗ್ಗಿ ಹೋದ ಅಂತ ಹೇಳಿದ್ರೆ ಅವನ ಒಂದು ಅಂತ್ಯ ಅವತ್ತೇ ಆಗಿರ್ತೈತಿ ಅಂಥೇಳಿ. ಅಂದರೆ ಅವತ್ತೇ ನಶಿಸಿ ಹೋಗ್ತಾನೆ ಅವನು. ಅಂದ್ರೆ ಜೀವನದಲ್ಲಿ ಯಾವುದೇ ಉತ್ಸಾಹವನ್ನು ಹೊಂದದೆ ಅಲ್ಲಿ ನಿರುತ್ಸಾಹವನ್ನು ತೋರಿಸಿದ ಅಂತ ಹೇಳಿದ್ರೆ ಅಲ್ಲೇನಾಗ್ತೈತಿ, ಅವನ ಒಂದು ಜೀವನದ ಒಂದು ಏನಪ್ಪ ಅಂದ್ರೆ ಸ್ವಾರಸ್ಯ ಅಂತಕ್ಕಂಥದ್ದು ಅವತ್ತು ಕಳೆದು ಹೋಗ್ಬಿಡ್ತೈತಿ. ಅದಕ್ಕಾಗಿ ಒಬ್ಬ ವ್ಯಕ್ತಿ ನೋಡ್ರಿ, ವ್ಯಕ್ತಿಯಾಗಿರ್ಬೋದು ಅಥವಾ ನಾವೆಲ್ಲರೂ ಏನು ಮಾಡಬೇಕು ಅಂದ್ರೆ ಸಮಾಜದಲ್ಲಿ ಬದುಕ್ತಾ ಇರ್ತೀವಿ ಅಂತ ಅಂದ್ಕೊಂಡಿದ್ದೆ ಅಂತಂದ್ರೆ ನಾವು ಅನ್ಕೊಳ್ಬೇಕು. ನಾವು ಯಾಕಂದ್ರೆ ಸಮಾಜದಲ್ಲೇ ಇರೋರು, ಸಮಾಜವನ್ನು ಏನಪ್ಪ ಅಂದ್ರೆ ಸಂಘಟನೆ ಮಾಡ್ಕೊಂತ ಸಮಾಜದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ನಾವೆಲ್ಲ. ಸಮಾಜವನ್ನು ಉದ್ಧಾರ ಮಾಡೋದ್ರ ಜೊತೆಗೆ ಸಮಾಜದ ಒಂದು ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ಬದುಕ್ತಕ್ಕಂಥವ್ರು ನಾವೆಲ್ಲರೂ. ಸೊ ಅದಕ್ಕಾಗಿ ನಮಗೆ ಯಾವುದೇ ಒಂದು ಪದವಿ ಸಿಗಲಿ, ಯಾವುದೇ ಒಂದು ಕೆಲಸ ಸಿಗಲಿ, ಸೊ ಸಿಕ್ಕಾಗ ಆಗಬಾರ್ದು ಅಂತ ಹೇಳಿದ್ರೆ ಅಹಂಕಾರಿ ಆಗಬಾರ್ದು, ದುರಂಕಾರದಿಂದ ವರ್ತನೆ ಮಾಡಬಾರ್ದು. ಸೊ ದುರಂಕಾರದಿಂದ ವರ್ತನೆ ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ವಾಸ್ತವ ಸ್ಥಿತಿ ಜನರಿಗೆ ಏನಾಗ್ತೈತಿ ಅಂತಂದ್ರೆ ಬಹಳ ಬೇಗ ಅರ್ಥ ಆಗಿಬಿಡ್ತೈತಿ. ನೋಡ್ರಿ, ಇವತ್ತಿನ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ಬಹಳ ಜಾಣರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹಿತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆ ಭಗವಂತ ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ತಿಳುವಳಿಕೆ, ಬುದ್ಧಿಶಕ್ತಿನ ಕೊಟ್ಟಿರ್ತಾನೆ. ಸೊ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥದ್ದು ನಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನಾಗಿರ್ತಾರೆ, ಎಜುಕೇಟೆಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ದುರಂಕಾರಿಗಳಾಗಿ ವರ್ತನೆ ಮಾಡಿದಾಗ, ನಮ್ಮದೇ ಆಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸನ್ನು ಅವ್ರ ಮೇಲೆ ಹೇರಿದಾಗ, ನಾನು ಹೇಳ್ದಾಗೆ ಕೇಳಬೇಕು, ನಾನು ಮಾಡಿದ್ದೆ ಏನಪ್ಪ ಅಂದ್ರೆ ದಾರಿ, ನೀನು ನಡೆದಿದ್ದೆ ದಾರಿ ಅನ್ನೋ ಹಾಗೆ ನಾನು ಮಾಡಿದ್ದೆ ದಾರಿ, ನಾನು ಮಾಡಿದ್ದೆ ರೂಲ್ಸು, ನನ್ನ ಮಾತೇ ಕೇಳಬೇಕು, ಸೊ ನನ್ನ ಮಾತೇನೆ ವೇದವಾಕ್ಯ ಅಂತಕ್ಕಂಥ ಒಂದು ದುರಂಕಾರವನ್ನು ನಾವೇನಾದರೂ ತೋರಿಸಿದ್ವಿ ಅಂತ ಹೇಳಿದ್ರೆ ಅಲ್ಲೇನಾಗ್ತತಿ ಅಂತ ಹೇಳಿದ್ರೆ ನಮ್ಮ ಒಂದು ಏಳಿಗೆ ಅಂತ್ಯನೂ ಸಹಿತ ಅಂದೇ ಸ್ಟಾರ್ಟ್ ಆಕೈತಿ ಅಂತೇಳಿ. ಅದಕ್ಕಾಗಿ ನೋಡ್ರಿ, ಸಾಕಷ್ಟು ಏನು ಮಾಡಿರ್ತೀವಿ ಅಂತಂದ್ರೆ ಹೆಸರನ್ನ ಗಳಿಸ್ಕೊಂಡಿರ್ತೀವಿ, ಸಾಕಷ್ಟು ಸಾಧನೆಯನ್ನು ಮಾಡಿರ್ತೀವಿ, ಜನಬಲ ಧನಬಲ ಎಲ್ಲ ಇರ್ತೈತಿ. ಇದ್ರೂ ಸಹಿತ ನಮ್ಮ ಒಂದು ವೈಯಕ್ತಿಕ ದುರಂಕಾರದಿಂದ, ನಮ್ಮ ಒಂದು ಪ್ರತಿಷ್ಠೆಯಿಂದ, ಒಣ ಪ್ರತಿಷ್ಠೆಯಿಂದ ಏನು ಮಾಡ್ತೀವಿ ಅಂತಂದ್ರೆ ಆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಸಹಿತ ಒಂದೊಂದ್ಸರಿ ಕಳ್ಕೊಂಡ್ಬಿಡ್ತೀವಿ. ನೋಡ್ರಿ, ಒಂದು ಸರಿ ಆ ಒಂದು ಉನ್ನತ ಸ್ಥಾನವನ್ನು ಸ್ಪರ್ಧೆಯಲ್ಲಿ ಸೋಲೋದು ಬೇರೆ, ಆದರೆ ಗೆದ್ದಿರ್ತಕ್ಕಂಥ ಸ್ಥಾನವನ್ನು ಒಳ್ಳೆ ರೀತಿಯಿಂದ ಗೆದ್ದಿರ್ತೀವಿ ಏನೋಗಳನ್ನು ನೋಡಿ ಅಥವಾ ನಮ್ಮ ನಡತೆಯನ್ನು ನೋಡಿ, ನಾನು ಮಾಡ್ತಕ್ಕಂಥ ಸಮಾಜ ಸೇವೆಯನ್ನು ನೋಡಿ ಏನೋ ಮಾಡಿ ಪಾಪ ನಮ್ಮನ್ನು ಏನು ಮಾಡಿರ್ತಾರೆ ಅಂದರೆ ಸ್ಪರ್ಧೆಯಲ್ಲಿ ಗೆಲ್ಸಿರ್ತಾರೆ. ಯಾವುದೇ ಆಗಿರ್ಬೋದು, ರಂಗ ಆಗಿರ್ಬೋದು, ಕೂಡ್ಸಿರ್ತಾರೆ ನಮ್ಮನ್ನ ಮೇಲೆ ಹೋಗಿ. ಅಂಥ ಸಂದರ್ಭದಲ್ಲಿ ನಾನು ಅದೇ ವರ್ಚಸ್ಸನ್ನು ಇಟ್ಕೊಂಡು ಏನು ಮಾಡಬೇಕಾಗ್ತೈತಿ, ಕಂಟಿನ್ಯೂ ಆಗಿರ್ಬೇಕಾಗ್ತೈತಿ. ನೋಡ್ರಿ, ಹಣ ಬರ್ಬೋದು, ಸ್ಥಾನ ಸಿಗ್ಬೋದು, ಬಟ್ ನಮ್ಮಲ್ಲಿರ್ತಕ್ಕಂತಹ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ಏನಾಗಬಾರ್ದು, ಬದಲಾವಣೆ ಆಗಬಾರ್ದು. ಯಾವತ್ತು ನಮ್ಮ ವ್ಯಕ್ತಿತ್ವವನ್ನು ನಾವು ಬದಲಾವಣೆ ಮಾಡ್ಕೋತೀವಿ ಅವತ್ತು ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವಕ್ಕೂ ಸಹಿತ ಕುಂದು ಬರ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗ್ತಕ್ಕಂಥದ್ದು ದುರಂಕಾರದಿಂದ. ದುರಂಕಾರ ಯಾವಾಗ ನಮ್ಮಲ್ಲಿ ತುಂಬತೈತಿ ಅವಾಗ ಏನಾಗ್ತೈತಿ, ನಮ್ಮ ಒಂದು ಆ ಒಂದು ವ್ಯಕ್ತಿತ್ವದ ಸಹಿತ ಬದಲಾವಣೆ ಆಗ್ತೈತಿ. ಸೊ ನೋಡ್ರಿ, ಬದಲಾವಣೆಯನ್ನು ಮಾಡ್ಕೋಬೇಕು ನಿಜ, ಆದ್ರೆ ಒಳ್ಳೆಯ ರೀತಿಯ ಬದಲಾವಣೆ. ಆ ಬದಲಾವಣೆ ಅಂತಕ್ಕಂಥದ್ದು ಬೇರೆಯವರಿಗೆ ಏನಾಗಿರ್ಬೇಕು ಅಂತಂದ್ರೆ ಇಲ್ಲಿ ಸಹಾಯ ಆಗಿರಬೇಕು. ನಮ್ಮ ಬದಲಾವಣೆಯಿಂದ ಬೇರೆಯವರಿಗೆ ಸಹಾಯ ಆಗಿರಬೇಕು, ಬೇರೆಯವರಿಗೆ ಲಾಭ ಆಗಿರಬೇಕು, ಬೇರೆಯವರಿಗೆ ಮಾರ್ಗದರ್ಶನ ಆಗಿರಬೇಕು. ಸೊ ಅಂತಹ ಒಂದು ಬದಲಾವಣೆ ಇದ್ರೆ ಒಳ್ಳೆಯದು. ಸೊ ಅದನ್ನು ಬಿಟ್ಟು ಬೇರೆಯವರಿಗೆ ಇರಿಟೇಷನ್ ಮಾಡ್ತಕ್ಕಂಥ ಬದಲಾವಣೆ, ಬೇರೆಯವರಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ಬದಲಾವಣೆ ನಮ್ಮಲ್ಲಿ ಆಯಿತು ಅಂತ ಹೇಳಿದ್ರೆ ಅದು ದುರಂಕಾರದ ಪ್ರತೀಕ ಅಂತ ಹೇಳಿ ನಾವು ಅನ್ಕೋತೀವಿ. ಸೊ ಅದಕ್ಕಾಗಿ ನೋಡ್ರಿ, ಸೋತಾಗ್ಲೂ ಅಷ್ಟೇ ಬಹಳ ಕುಗ್ಗಿ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅಯ್ಯೋ ನಾನು ಸೋತ್ಬಿಟ್ಟೆ, ನನಗೆ ಬಹಳ ಏನಾಗೈತಿ ಅಂದರೆ ಇನ್ಸಲ್ಟ್ ಆಗೈತಿ, ನಾನು ಹೆಂಗೆ ಮುಖ ತೋರಿಸ್ಲಿ, ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಂದ ಆಗೋದೇ ಇಲ್ಲ, ಇಂಪಾಸಿಬಲ್ ಅಂತಕ್ಕಂಥದ್ದನ್ನು ನಾವು ಮನಸ್ಸೊಳಗೆ ಇಟ್ಕೊಂಡು ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ನಮ್ಮನ್ನು ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮುಂದೆ ಕರ್ಕೊಂಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ನಮ್ಮ ಏಳಿಗೆಯನ್ನು ನಾವು ಕಂಡ್ಕೊಳ್ಬೇಕು. ನಿಜವಾಗ್ಲೂ ಭಗವಂತ ಹೇಳ್ದ ಹಾಗೆ ಏನಪ್ಪ ಅಂತಂದ್ರೆ ನಿನ್ನನ್ನು ನೀನು ಅರ್ಥಕೊಂಡಾಗ ಏನಾಗ್ತದೆ ಅಂತಂದ್ರೆ ಸಕಲವೂ ಏನಾಕೈತಿ ಅಂತ ಹೇಳಿದ್ರೆ ಸಮೃದ್ಧಿ ಆಗ್ತಕ್ಕಂಥದ್ದು ಅಂತ ಹೇಳಿ. ನೋಡ್ರಿ, ಪ್ರತಿಯೊಂದು ವಿಷಯವನ್ನು ಸಹಿತ ನಾನು ಕಲ್ಕೊಂಡಾಗ ಏನಾಗ್ತೈತಿ, ನನಗೆ ಜ್ಞಾನ ಬರ್ತೈತಿ. ನಾನು ಕಲ್ದೇ ಹೋದ್ರೆ ನನಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನು ಮಾಡಬೇಕು, ಸ್ಥಾನಮಾನ ಸಿಕ್ಕಾಗ
ಏನಪ್ಪ ಅಂದ್ರೆ ಅಹಂಕಾರದಿಂದ ಮೆರೆಯದೆ, ಆಮೇಲೆ ಸ್ಥಾನಮಾನ ಸಿಗದೇ ಹೋದಾಗ ಇಲ್ಲಿ ಏನಪ್ಪ ಅಂದ್ರೆ ಮಾನಸಿಕವಾಗಿ ಕುಗ್ಗದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಧೈರ್ಯವಾಗಿ ಮತ್ತೆ ಎದ್ದು ನಿಲ್ಲಬೇಕು. ಸೊ ಅಲ್ಲಿ ತಲೆಬಾಗಿ ನಡಿಬೇಕು, ಅಂದ್ರೆ ಆತ್ಮೀಯತೆಯಿಂದ ತಲೆಬಾಗಿ ನಡಿಬೇಕು. ಸೊ ಇಂಥ ಎರಡೂ ಸಂದರ್ಭದಲ್ಲಿ ನಮ್ಮನ್ನು ನಾವು ಸ್ಥೀಮಿತವಾಗಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ ನಾವು ಯಾವಾಗಲೂ ಸಹಿತ ಏನಾಗಿರ್ತೀವಿ, ಜಯಶಾಲಿಗಳಾಗಿರ್ತೀವಿ. ನೋಡ್ರಿ ಸಹಿತ ಯಾವುದೇ ಆಗಿರ್ಬೋದು, ಯಾವುದೇ ರಂಗ್ ಆಗಿರ್ಬೋದು, ಅಲ್ಲಿ ಸೋತ್ರೂ ಸಹಿತ ನಾವು ಜಯಶಾಲಿಗಳಾಗೇ ಇರ್ತೀವಿ. ಯಾಕಂತಂದ್ರೆ ನೋಡ್ರಿ, ಒಬ್ಬ ಮನುಷ್ಯನ ವ್ಯಕ್ತಿತ್ವ ಎಂತಹದ್ದು ಅಂತಕ್ಕಂಥದ್ದನ್ನು ನಮ್ಮಿಂದ ನಾವು ಹೇಳ್ಕೋಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನ ನಮ್ಮ ವ್ಯಕ್ತಿತ್ವವನ್ನು ಹೇಳಿದ್ರೆ ಏನಾಗ್ತೈತೆ ಅಂದ್ರೆ ಅದೇ ಜಯ ಅನಿಸ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಇದೇ ರೀತಿಯ ಒಳ್ಳೆಯ ಮಾತುಗಳನ್ನು ನಿಮ್ಮ ಬಗ್ಗೆ ಆಡುವಂತೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ರಿ. ಸೊ ಅಲ್ಲಿ ಹಿಗ್ಗದೆ ಇಲ್ಲಿ ಕುಗ್ಗದೆ ಏನು ಮಾಡಿರಿ, ಸಮ ಪ್ರಮಾಣದಲ್ಲಿ ನೀವು ಸ್ಥಿರವಾಗಿ ಇರ್ರಿ ಅಂತ ಹೇಳ್ತಾ, ಸೊ ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.